I have mastery over different languages. So the king says, Hi, welcome to EduLaunch. Today I am going to teach you the second lesson, unit number 2, 6th class students. Unit number 2, prose, that is the scholar's mother tongue. Okay, are you seeing the textbook? There is the second unit, the scholar's mother tongue. ಅಂದರೆ ಒಬ್ಬ ವಿದ್ವಾಂಸನ ಮಾತೃಭಾಷೆ ಅಂತ ಅರ್ಥ ಆಗುತ್ತೆ. ಓಕೆ, ದೇ ಆರ್ ಗಿವನ್ ದ ಪ್ರಿಪರೇಟರಿ ಆಕ್ಟಿವಿಟಿ. ಒಂದು ಕಲಿಕಾಪೂರ್ವಕ ಚಟುವಟಿಕೆ ಕೊಟ್ಟಿದ್ದಾರೆ. ಏನಂತ ನೋಡ್ರಿ, ಕ್ಯಾನ್ ಯು ಆನ್ಸರ್ ದ ಫಾಲೋಯಿಂಗ್ ರೀಡಲ್ಸ್? ಕೆಳಗೆ ಕೊಟ್ಟಿರ್ತಕ್ಕಂಥ ಒಗಟುಗಳನ್ನು ನೀವು ಬಿಡಿಸ್ತೀರಾ ಅಂತ ಕೇಳಿದಾರೆ ಅವರು. ಓಕೆ, ವಾಟ್ ಈಸ್ ದ ರೀಡಲ್? ವಾಟ್ ಈಸ್ ದ ಲಾಂಗೆಸ್ಟ್ ವರ್ಡ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್? ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಅತ್ಯಂತ ದೊಡ್ಡದಾದ ಯಾವುದು ಒಂದು ಶಬ್ದ ಅಂತ ಕೇಳಿದ್ರೆ ದಟ್ ಈಸ್ ಮೈಲ್. ಓಕೆ, ದೇರ್ ಈಸ್ ಎ ಸೋ ಲಾಂಗ್, ಮೈಲ್ ಈಸ್ ದ ರೈಟ್ ಆನ್ಸರ್. ವಾಟ್ ಸ್ಟಾರ್ಟ್ ವಿತ್ ಪಿ ಎಂಡ್ಸ್ ವಿತ್ ಇ ಅಂಡ್ ಹ್ಯಾಸ್ ಮಿಲಿಯನ್ಸ್ ಆಫ್ ಲೆಟರ್ಸ್? ಅಂದ್ರೆ ಮಿಲಿಯನ್ಸ್ ಪತ್ರಗಳು ಅಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಪತ್ರಗಳನ್ನು ನಾವು ರವಾನೆ ಮಾಡ್ತೀವಿ. ಅದಕ್ಕೆ ಒಂದು ಒಗಟಿದೆ, ಯಾವುದು? ಅದು ಸ್ಟಾರ್ಟಿಂಗ್ ಪಿ ಆಗಿರ್ಬೇಕು ಮತ್ತು ಕೊನೆಯಲ್ಲಿ ಇ ರಿಂದ ಅಂತ್ಯಗೊಳ್ಳುತ್ತದೆ. ಯಾವ್ದು ಶಬ್ದ ಅಂದ್ರೆ ಪೋಸ್ಟ್ ಆಫೀಸ್. ಓಕೆ, ಥರ್ಡ್ ಒನ್, ವಾಟ್ ವರ್ಡ್ ಬಿಗಿನ್ಸ್ ವಿತ್ ಇ, ಎಂಡ್ಸ್ ವಿತ್ ಇ ಅಂಡ್ ಹ್ಯಾಸ್ ಒನ್ ಲೆಟರ್? ದಟ್ ಈಸ್ ಎನ್ವೆಲಪ್. ಅಂದ್ರೆ ಆ ಎನ್ವೆಲಪ್ ಅಲ್ಲಿ ಕೇವಲ ಒಂದು ಪತ್ರ ನಾವು ಏನ್ ಮಾಡ್ತೀವಿ, ರವಾನೆ ಮಾಡ್ತೀವಿ. ವಿಚ್ ಪಿಲ್ಲರ್ ಕೀಪ್ಸ್ ಸ್ಕ್ರೋಲಿಂಗ್ ಆಲ್ ದ ಟೈಮ್? ಯಾವ ಒಂದು ಹುಳು ಅಥವಾ ಜೀವಿ ಅದು ಯಾವಾಗಲೂ ನುಸುಳುತ್ತದೆ ಅಂತ ಕೇಳಿದರೆ ದಟ್ ಈಸ್ ಕ್ಯಾಟರ್ ಪಿಲ್ಲರ್. ಅಂಡ್ ವಾಟ್ ಹ್ಯಾಸ್ ಸೈಜ್ ಅಂಡ್ ಶೇಪ್ ಬಟ್ ನೋ ವೇಟ್? ಸೈಜ್ ಇದೆ, ಆಕಾರ ಇದೆ, ಗಾತ್ರ ಇದೆ, ಆದ್ರೆ ತೂಕ ಇಲ್ಲ. ಯಾವುದು ಅಂದ್ರೆ ಎ ಶಾಡೋ, ನೆರಳು. ವಿಚ್ ಸನ್ ಮೇ ಪ್ರೂವ್ ಡೇಂಜರಸ್? ಅಂದ್ರೆ ಪಾಯ್ಸನ್. ದೇರ್ ಈಸ್ ಲಾಸ್ಟ್ ವರ್ಡ್ ಸನ್, ಸೊ ಪಾಯ್ಸನ್ ಇಸ್ ದ ಆನ್ಸರ್. ವಾಟ್ ಕೆನಾಟ್ ಮೂವ್ ಆರ್ ವಾಕ್ ಬಟ್ ಕ್ಯಾನ್ ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್? ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತೀವಿ, ಆದ್ರೆ ಅದು ಏನಾಗಲ್ಲ, ಚಲಿಸಲ್ಲ ಅಥವಾ ಸ್ಥಾನ ಪಲ್ಲಟಲ್ಲ. ಅದು ಯಾವ್ದು ವಸ್ತು ಅಂದ್ರೆ ರೋಡ್, ದಟ್ ಈಸ್ ರೋಡ್. ವಿಚ್ ಲೆಟರ್ ಇನ್ ದ ಇಂಗ್ಲಿಷ್ ಅಲ್ಫಾಬೆಟ್ ಆಲ್ವೇಸ್ ಆಸ್ಕ್ ಎ ಕ್ವಶನ್? ಯಾವ ಒಂದು ಅಕ್ಷರ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆಯನ್ನ ಮಾಡುತ್ತೆ ಅಂದ್ರೆ ದಟ್ ಈಸ್ ವೈ. ಓಕೆ, ಆರ್ ಯು ಅಂಡರ್ಸ್ಟುಡ್ ದೀಸ್ ರಿಡಲ್ಸ್? ನೌ ಸ್ಟಾರ್ಟ್ ದ, ದಟ್ ಈಸ್ ಸ್ಕಾಲರ್ಸ್ ಮದರ್ ಟಂಗ್, ವಿದ್ವಾಂಸನ ಮಾತೃಭಾಷೆ. One day, Akbar drew a line with his royal hand on the floor of the open court. Okay, what happened? One day, Akbar, he drew a line in the floor of open court. Oh, he drawn one single line. He drawn one single line and asked the courtiers that, and commanded, ಆದೇಶ ಮಾಡ್ತಾನೆ ಏನಂತ, ಮೇಕ್ ದಿಸ್ ಲೈನ್ ಶಾರ್ಟರ್ ಬಟ್ ಡೋಂಟ್ ಬೈ ಎನಿ ಮೀನ್ಸ್ ಎರೇಸ್ ಎನಿ ಪಾರ್ಟ್ ಆಫ್ ಇಟ್. ಈ ಒಂದು ರೇಖೆಯನ್ನ ಅಳಗ್ಸದೆ ಮುಟ್ಟದೆ ನಾವೇನ್ ಮಾಡ್ಬೇಕು, ಅದನ್ನ ಚಿಕ್ಕದನ್ನಾಗಿ ಮಾಡಬೇಕು. ಹೇಗ್ ಮಾಡಬೇಕು ಅಂತೇಳಿ ಒಂದು ಏನ್ ಮಾಡ್ದ, ಅಲ್ಲಿರ್ತಕ್ಕಂತ ಎಲ್ಲರಿಗೆ, ಕೋಟೆಯರ್ಸರಿಗೆ, ಸಭಿಕರಿಗೆ ಒಂದು ಪ್ರಶ್ನೆ ಮಾಡಿದ. ಯಾರು? ಅಕ್ಬರ್. ಎವ್ರಿ ಒನ್ ವಾಸ್ ಸ್ಟಂಪ್ಡ್ ಬೈ ದಿಸ್ ಪಜಲ್. ಈ ಒಂದು ಪ್ರಶ್ನೆಗೆ ಎಲ್ಲರೂ ಏನಾದ್ರು ಆಶ್ಚರ್ಯಚಕಿತರಾದರು. ಬಟ್ ಬೀರ್ಬಲ್ ಡನ್ ದಿಸ್ ಆಕ್ಟಿವಿಟಿ ವಿತೌಟ್ ಎರೇಸರ್ ಆಫ್ ದ ಫಸ್ಟ್ ಲೈನ್. ಆಲ್ ದ ಕೋಟೇಸ್ ಲಾಫ್ಡ್ ಅಂಡ್ ಸರ್ಪ್ರೈಸ್. ಏನ್ ಮಾಡ್ತಾನೆ ಆದ್ರೆ ಬೀರ್ಬಲ್ ಇದನ್ನ ಮುಟ್ಟದೆ ಏನ್ ಮಾಡ್ತಾನೆ ಅಂದ್ರೆ ಶಾರ್ಟ್ ಮಾಡ. ಏನ್ ಮಾಡ್ತಾನೆ ಅಂದ್ರೆ ಅವನ ಪಕ್ಕದಲ್ಲಿ ಇನ್ನೊಂದು ಗೆರೆಯನ್ನು ಹೇಳ್ತಾನೆ. ನೌ ಇಟ್ ಬಿಕೇಮ್ ದ ಶಾರ್ಟರ್ ದೆನ್ ದಿಸ್ ಲೈನ್. ಅದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲರಿಗೆ, ಆ ಸಭಿಕರೆಲ್ಲರೂ, ಕೋಟೇರ್ಸ್ ಏನಂತ ನಗ್ತಾನೆ. ಇವನು ಮಾಡಿರ್ತಕ್ಕಂಥ ಒಂದು ಬುದ್ಧಿವಂತಿಕೆಯ ಆಟದಿಂದ ಅವರೆಲ್ಲರೂ ಮುಗುಳ್ನಾಗನ್ನ ನಗ್ತದೆ. ನಾವು ಆಕ್ಚುಲಿ ವಿ ಕ್ಯಾನ್ ಸಿ ದ ವಾಟ್ ಈಸ್ ದ ಸ್ಟೋರಿ ಇನ್ ದ ಯೂನಿಟ್. ಓಕೆ ಚಿಲ್ಡ್ರನ್. Scholar Pandit once visits the court of Akbar. He says, what happened? One day in the Akbar's court, a learned scholar enter into the court. Okay, are you seeing this picture? He is the scholar or Pandit. He entered into the Akbar's court. He is the Akbar and he is the Pandit. These are the courtiers. Okay. He enters into the court and asked, what he asked? I have mastery over different languages. He told that I have different languages. I can fluently speak many languages. Then all the king and the courtiers
ಎಕ್ಸ್ಕ್ಲೇಮ್ಡ್ ಅಂಡ್ ದೇ ಆರ್ ಸರ್ಪ್ರೈಸ್ಡ್. ಈ ಒಂದು ಮಾತಿಗೆ ಸ್ಕಾಲರ್ ಏನು ಹೇಳ್ತಾನೆ, ನನಗೆ ಎಲ್ಲ ಭಾಷೆಗಳಲ್ಲಿ ನನಗೇನಿದೆ ಒಂದು ಪಾಂಡಿತ್ಯ ಇದೆ ಅಂದಾಗ ಆ ಕಿಂಗಿಗ ಆಶ್ಚರ್ಯ. ಸ್ಕಾಲರ್ ಐ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ಆ ಸ್ಕಾಲರ್ ಏನು ಹೇಳ್ತಾರೆ, ಐ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ನಾನು ಬಹಳಷ್ಟು ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡಬಲ್ಲೆ ಅಂತ ಹೇಳ್ತಾನೆ. ಆಗ ಕೋಟೆಸ್ ಸೌಂಡ್ಸ್ ಗುಡ್. ಅವಾಗಂತ ಇಷ್ಟು ಜಾಣನಿರ್ಬೋದು ಅಂತ ಎಲ್ಲ ಕೋಟೆಸ್ ಏನು ಮಾಡ್ತಾರೆ, ತಮ್ಮಲ್ಲೇ ಮಾತಾಡ್ಕೊತಾ ಇರ್ತಾರೆ. ನೆಕ್ಸ್ಟ್ ವಾಟ್ ಹ್ಯಾಪನ್, ಸ್ಕಾಲರ್, ಈಸ್ ದೇರ್ ಎನಿಬಡಿ ಪ್ರೆಸೆಂಟ್ ಹಿಯರ್ ಹೂ ಕ್ಯಾನ್ ಫೈಂಡ್ ಔಟ್ ವಾಟ್ ಮೈ ಮದರ್ ಟಂಗ್ ಈಸ್. ಆಗ ಸ್ಕಾಲರ್ ಏನು ಕೇಳ್ತಾರೆ, ಇಲ್ಲಿರ್ತಕ್ಕಂಥ ಯಾರಾದರೂ ನನಗೆ ನನ್ನ ಮಾತೃಭಾಷೆ ಯಾವುದಂತ ನೀವು ಹೇಳಬಲ್ಲಿರಾ ಕಂಡುಹಿಡಿದು ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಈ ಚಾಲೆಂಜ್ ಟು ದ ಕೋರ್ಟ್, ಈ ಚಾಲೆಂಜ್ ದ ಕೋರ್ಟ್, ಅಲ್ಲಿರ್ತಕ್ಕಂಥ ಆ ಸಭಿಕರಿಗೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಮಾಡ್ತಾನೆ, ಒಂದು ಸ್ಪರ್ಧೆನೇ ಇಡ್ತಾನೆ. ಏನಂದ್ರೆ ಯಾರಾದರೂ ನನ್ನ ಮಾತೃಭಾಷೆಯನ್ನು ಹೇಳಬಲ್ಲಿರಾ ಅಂತ ಒಂದು ಪ್ರಶ್ನೆ ಆಗ್ತಾನೆ. ಆಗ ಅವರೆಲ್ಲ ಏನ್ ಮಾಡ್ತಾರಂದ್ರೆ, ಆಲ್ ಕೋರ್ಟಿಯರ್ ಡಿಸ್ಕಸ್ ಅಮಾಂಗ್ ದೆಮ್ ಸೆಲ್ವ್ಸ್. ಅವರು ತಮ್ಮಲ್ಲಿ ಏನ್ ಮಾಡ್ತಾರೆ, ಚರ್ಚೆ ಮಾಡ್ಕೊಂತಾರೆ. ಏನಂತ, ಮೇ ಬಿ ಕನ್ನಡ, ಉರ್ದು, ತಮಿಳ್. ಆಲ್ ದ ಕೋರ್ಟಿಯರ್ ಸೆಡ್ ದಟ್. One of the courtiers said, "Oh, he can speak Kannada." That time the scholars tell, "No, I can't speak Kannada. No, it is not my mother tongue." ಅಂದ್ರೆ ಅಲ್ಲ, ನನ್ನ ಮಾತೃಭಾಷೆ ಕನ್ನಡ ಅಲ್ಲ, ಉರ್ದು ಅಲ್ಲ, ತಮಿಳ್ ಅಲ್ಲ. The scholar, "No, this is not my mother tongue." ಆಗ ಸ್ಕಾಲರ್ ಏನು ಹೇಳ್ತಾರೆ, ಅಲ್ಲ, ಇವ್ಯಾವುದು ನನ್ನ ಮಾತೃಭಾಷೆ ಅಲ್ಲ ಅಂತ ಹೇಳ್ತಾನೆ. ನಂತರ ಏನಾಗುತ್ತೆ ಅಂದ್ರೆ, ಆ್ಯಂಡ್ ಸೋ ಯು ಆಲ್ ಎಕ್ಸೆಪ್ಟ್ ಡಿಫೀಟ್. ಆಗ ಸ್ಕಾಲರ್ ಹೇಳ್ತಾರೆ, ಹಾಗಾದರೆ ನೀವೆಲ್ಲರೂ ಈ ಒಂದು ಸೋಲನ್ನು ಒಪ್ಪಿಕೊಳ್ಳೇಬೇಕು ಅಂತ ಹೇಳಿದಾಗ ಕೋರ್ಟೆಸ್ ನೋ, ಇಲ್ಲ, ನಾವು ಈ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲಿರ್ತಕ್ಕಂಥ ಎಲ್ಲರೂ ಚಿಂತಿತರಾಗಿ ಕೂಡ್ತಾರ. ಅಕ್ಬರ್ ಕೂಡ ವಂಡರ್ ಆಗ್ತದೆ, ಏನಂದ್ರೆ ನಾನು ಕೂಡ ಅವನ ಮಾತೃಭಾಷೆಯನ್ನು ಕಂಡುಹಿಡಿಕೆ ಆಗ್ತಾ ಇಲ್ಲಲ್ಲ ಅಂತಂದಾಗ ಅವಾಗ ಅವ್ರು ಏನು ಮಾಡ್ತಾರಂದ್ರೆ, ಅಲ್ಲಿಗೆ ಬೀರ್ಬಲ್ ಎಂಟರ್ಡ್ ದ ಕೋರ್ಟ್ ಆ್ಯಂಡ್ ಸೆಡ್. ಅಲ್ಲಿಗೆ ಏನು ಮಾಡ್ತಾನೆ ಅಂದರೆ, ಬೀರ್ಬಲ್ ಎಂಟರ್ ಆಗ್ತಾನೆ, ಆ ಒಂದು ಕೋರ್ಟಿಗೆ ಒಳಗಡೆ ಪ್ರವೇಶ ಮಾಡ್ತಾನೆ. ವೆಲ್ ಪಂಡಿತ್, ಐ ಶಾಲ್ ಫೈಂಡ್ ಔಟ್ ಯುವರ್ ಮದರ್ ಟಂಗ್ ಈಸ್ ಇನ್ ಎ ಡೇ ಆರ್ ಸೋ. ಆಯಿತು ಪಂಡಿತರೇ, ನಿಮ್ಮ ಮಾತೃಭಾಷೆಯನ್ನು ನಾನು ಒಂದು ದಿವಸದಲ್ಲಾದ್ರೂ ಆಗ್ಬೋದು ಅಥವಾ ಇನ್ನು ಹೆಚ್ಚು ದಿವಸಗಳಲ್ಲಿ ನಿಮ್ಮ ಮಾತೃಭಾಷೆಯನ್ನು ನಾನು ಹೇಳ್ತೀನಿ, ಕಂಡುಹಿಡಿತೀನಿ ಅಂದ ಬೀರ್ಬಲ್ ಆ ಪ್ರಶ್ನೆಯನ್ನು ತೆಗೆದುಕೊಳ್ತಾನೆ. ಆಗ ಸ್ಕಾಲರ್ ಹೇಳ್ತಾರೆ ಏನಂತ, ಗ್ಲಾಡ್ ಟು ಹಿಯರ್ ದ್ಯಾಟ್ ಬೀರ್ಬಲ್ ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಫೈಂಡ್ ಔಟ್ ಮೈ ಮದರ್ ಟಂಗ್. ಆಯಿತು, ನೀನು ಎಷ್ಟು ದಿವಸಗಳ ಕಾಲ ಆದರೂ ಸಮಯ ತಗೊಂಡು ನನ್ನ ಮಾತೃಭಾಷೆಯನ್ನು ನೀನು ಕಂಡುಹಿಡಿ ಅಂತ ಅವನಿಗೆ ಪ್ರಶ್ನೆಯನ್ನು ಅಥವಾ ಸ್ಪರ್ಧೆನ ಇಡ್ತಾನೆ. ಅಲ್ಲಿ ಕಾಣಿಸಲ್ಲ, ಬೀರ್ಬಲ್ ಈಸ್ ದ ಪಂಡಿತ್ ಆ್ಯಂಡ್ ದ ಅಕ್ಬರ್. ಓಕೆ, ದೆನ್ that night Birbal sneaks into the pandit's bedroom and find him fast asleep. ಏನು ಮಾಡ್ತಾನೆ, ಆ ದಿನ ರಾತ್ರಿ ಬೀರ್ಬಲ್ಲು ಆ ಒಂದು ಪಂಡಿತ್ ಮಲ್ಕೊಂಡಿರ್ತಕ್ಕಂಥ ಕೋಣೊಳಗೆ ಸ್ನೇಕ್ಸ್ ಅಂದರೆ ಇಣಿಕಿ ನೋಡ್ತಾನೆ. ಇಣಿಕಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಚಿತ್ರದಲ್ಲಿ. ಓಕೆ, ಈಸ್ ದ ಪಂಡಿತ್ ಸ್ಲೀಪಿಂಗ್ ಅಂಡ್ ದ ಬೀರ್ಬಲ್ ಈಸ್ ಎಂಟರ್ ಇನ್ ಟು ದ ಪಂಡಿಟ್ಸ್ ಬೆಡ್ರೂಮ್ ಆ್ಯಂಡ್ ಈ ಸ್ನೇಕ್ಸ್ ನೋಡಿ, ಇಣಿಕಿ ನೋಡಿ ಏನು ಮಾಡ್ತಾ ಇರ್ತಾನೆ, ಆ್ಯಂಡ್ ಫೈಂಡ್ ಹಿಮ್ ಫಾಸ್ಟ್ ಅಸ್ಲೀಪ್. ಅವನಿಗೆ ತುಂಬ ನಿದ್ರೆ ಮಾಡ್ತಾ ಇರ್ತಾನೆ, ಯಾರು, ಪಂಡಿತ್. ಈ ವಿಸ್ಪರ್ಸ್ ಇನ್ ಟು ದ ಪಂಡಿಟ್ಸ್ ಇಯರ್, ದೆನ್ ಈ ಟಿಕಲ್ಸ್ ಇಸ್ ಇಯರ್ ವಿತ್ ಎ ಫೆದರ್. ಏನು ಮಾಡ್ತಾನೆ ಅಂದರೆ, ಅವನ ಕಿವಿಯಲ್ಲಿ ಒಂದು ಪಕ್ಷಿಯ ಗರಿಯನ್ನು ತೆಗೆದುಕೊಂಡು ಆ ಕಿವಿಯಲ್ಲಿ ಅವನು ಏನು ಮಾಡ್ತಾನೆ, ಅಲುಗಾಡಿಸ್ತಾನೆ. ಅವನು ನಿದ್ದೆಯಲ್ಲಿದ್ದಾನ ಅಥವಾ ಎಚ್ಚರವಾಗಿದ್ದಾನ ಅಂತೇಳಿ ಪರೀಕ್ಷೆ ಮಾಡ್ತಾನೆ. ದ ಸ್ಕಾಲರ್ ಈ ಶೌಟೆಡ್ ಇಸ್ ಮದರ್ ಟಂಗ್ ಎವರದಿ. ಜೋರಾಗಿ ಪಂಡಿತ್ ಏನು ಮಾಡ್ತಾನೆ, ನಿದ್ದೆಗಳಲ್ಲಿ ತನ್ನ ಮಾತೃಭಾಷೆಯಲ್ಲಿ ಎವರದಿ ಅಂತ ಹೇಳಿದಾಗ ಬೀರ್ಬಲ್, ಹೋ ವೆಲ್, ದಟ್ ಈಸ್ ಇಟ್. ನೆಕ್ಸ್ಟ್ ಡೇ ಇನ್ ದ ಕೋರ್ಟ್ ಈ ಟೋಲ್ಡ್ ಪಂಡಿಟ್ಸ್ ಮದರ್ ಟಂಗ್ ಈಸ್ ತೆಲುಗು. ಸ್ಕಾಲರ್ ಎಸ್ ಅಂತೇಳಿ ಅವರು ಮಾರನೇ ದಿವಸ ಏನು ಮಾಡ್ತಾರೆ, ಕೋರ್ಟಲ್ಲಿ ಬಂದು ಯಾರದು ಅಂತ ಈ ಒಂದು ಪ್ರಶ್ನೆ ಮಾಡಿದಾಗ ಅವನ ಮಾತೃಭಾಷೆ ಯಾವುದು, ತೆಲುಗು ಅಂದಾಗ ಅವರೆಲ್ಲರೂ ಆ ಪಂಡಿತ್ ಏನು ಮಾಡ್ತಾನೆ, ಹೌದು ನನ್ನ ಮಾತೃಭಾಷೆ ತೆಲುಗು ಅಂತೇಳಿ ಒಪ್ಪಿಕೊಳ್ತಾನೆ. ಆ ಲಾಸ್ಟ್ ಏನಾಗುತ್ತಾ, ಬೀರ್ಬಲ್ ದೆನ್ ಎರೇಟ್ ದ ಎಂಟೈರ್ ಇನ್ಸಿಡೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದ ಪಂಡಿಟ್ಸ್ ಬೆಡ್ರೂಮ್ ದ ಪ್ರೀವಿಯಸ್ ನೈಟ್. ಏನೆಲ್ಲ ಆಯಿತು, ಆ ಹಿಂದಿನ ರಾತ್ರಿ ಏನು ಮಾಡಿದ ಅವನು ಪಂಡಿತ್ನ ಬೆಡ್ರೂಮಲ್ಲಿ ಹೋಗಿ ಅಥವಾ ಮಲಗು ಕೋಣೆಯಲ್ಲಿ ಏನೆಲ್ಲ ಮಾಡಿದ ಅಂತ ಎಲ್ಲ ಘಟನೆಯನ್ನು ಹೇಳಿ ಅಕ್ಬರ್ನ ಮುಂದೆ ವಿವರಿಸ್ತಾನೆ. ಅಕ್ಬರ್, ಕ್ಲೆವರ್ ಬೀರ್ಬಲ್, ಯು ಹ್ಯಾವ್ ಇಂಡೀಡ್ ಪ್ರೂವ್ಡ್ ಯುವರ್ ವಿಟ್ ಅಗೇನ್. ಹೌದು ಬೀರ್ಬಲ್, ನೀನು ಮತ್ತೊಮ್ಮೆ ನಿನ್ನ ಜಯವನ್ನು ನೀನು ಸಾಬೀತು ಮಾಡಿದಿ ಅಂತ ಹೇಳ್ತಾನೆ.
ಬೀರ್ಬಲ್ ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ ಅಂತೇಳಿ ರಾಜನಿಗೆ ವಂದಿಸಿ ಅವನು ಅಲ್ಲಿಂದ ಪಂಡಿತ್ ಆ ಒಂದು ಮಾತಿಗೆ ಒಪ್ಪಿಕೊಂಡು ಅಲ್ಲಿಂದ ಬೀಳ್ಕೊಡ್ತಾನೆ. ಆಲ್ ದ ಕೋರ್ಟಿಯರ್ ಶೌಟೆಡ್ ಅಪ್ ಅಂಡ್ ಪ್ರೈಸ್ ಬೀರ್ಬಲ್ಸ್ ವಿತ್ ದ and the pandits leaves the king's court in dismay. And hurray, scholar, I accept defeat, my lord. Indeed, Birbal is a clever than me. ಕೊನೆಗೆ ಏನು ಮಾಡ್ತಾರಂದ್ರೆ ವಿದ್ವಾಂಸ ನನಗಿಂತಲೂ ತುಂಬ ಜಾಣನಿದ್ದಾನೆ ಅಂತೇಳಿ ಅಲ್ಲಿಂದ ಆ ಕೋರ್ಟಿಂದ ಬೀಳ್ಕೊಟ್ಟು ಅಕ್ಬರ್ ಅವನಿಗೆ ಸನ್ಮಾನ ಮಾಡ್ತಾನೆ, ಬಹುಮಾನವನ್ನು ನೀಡ್ತಾನೆ. ದಿಸ್ ಈಸ್ ದ ಮದರ್ ಸ್ಕಾಲರ್ಸ್ ಮದರ್ ಟಂಗ್. ಓಕೆ ಚಿಲ್ಡ್ರನ್, ಆರ್ ಯು ಅಂಡರ್ಸ್ಟುಡ್ ದಿಸ್ ಸ್ಟೋರಿ? ನಿಮ್ಗೆ ಅರ್ಥ ಆಯ್ತಲ್ಲ ಈ ಒಂದು ಕತೆ? ಓಕೆ, ನೌ ಲೆಟ್ ಬಿ ಸ್ಟಾರ್ಟ್ ದ ಸಮ್ ಆಕ್ಟಿವಿಟೀಸ್. ಓಕೆ, ಸಿ ದ ಪೇಜ್ ನಂಬರ್ 25. 25ನೇ ಪೇಜ್ ನೋಡ್ರಿ. ದೇ ಆರ್ ಗಿವನ್ ದ ಕಾಂಪ್ರೆನ್ಷನ್ 1, that is answer the following questions in 1 or 2 sentences each. Okay, who was the visitor at Akbar's court one day? One day a scholar visited the Akbar's court. Okay, what did he tell the king and the courtiers? Question. Answer is, he told the king and the courtiers that he can speak many languages fluently. Okay, this is the answer. And the third question is, what did he challenge the court? Answer, he challenged the court that who will find out my mother tongue. And the fourth one is, what did Birbal tickle the pandit's ear with? Answer is, Birbal tickled. What did Birbal tickle the pandit's ear with? Birbal tickled the with feather. Okay, and the fifth one is, was Pandit's mother tongue Hindi? No, his mother tongue is Telugu. Okay, see the comprehension 2. Say whether the following statements are true or false. ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪು ಅಂತ ಹೇಳಬೇಕು. A learned scholar once visits the court of Jahangir. No, this is the false. Visited the Akbar's court. Birbal says he can speak many languages. No, scholar told that he can speak many languages. This is also false. And the third one is, Birbal tickles. Okay, see the page number 25. They are given the comprehension 1, C1. Let us understand. Answer the following questions in 1 or 2 sentences each. ಕೆಳಗಿನ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. Who was the visitor at Akbar's court one day? One day, scholars visited Akbar's court. What did he told the king and courtiers? He told the king and the courtiers that I can speak many languages. And the third one is, what did he challenge the court? He challenged the court that who will find out my mother tongue is. What did Birbal tickle the pandit's ear with? Birbal tickled the pandit's ear with a feather. Was Pandit's mother tongue Hindi? Mentioned his mother tongue. No, Pandit's mother tongue was not Hindi. His mother tongue is Telugu. Okay. And the second one is, say whether the following statements are true or false. ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪು ಅಂತ ಹೇಳಬೇಕು. ಓಕೆ, ಒಂದನೇದು, ಎ ಲರ್ನ್ಡ್ ಸ್ಕಾಲರ್ ಒನ್ಸ್ ವಿಸಿಟ್ಸ್ ದ ಕೋರ್ಟ್ ಆಫ್ ಜಹಾಂಗೀರ್. ಫಾಲ್ಸ್. ಕೋರ್ಟ್ ಆಫ್ ಅಕ್ಬರ್. ಬೀರ್ಬಲ್ ಸೇಸ್ he can speak many languages. False. Scholar says he can speak many languages. Birbal tickles Pandit's ear with a feather. Yes, true. This is true. Okay. And the fourth one is, the Pandit admits his defeat. Yes, this is also true. Now see the third one, comprehension 3. The paragraph below
is the story you have just rearrange the sentences to make it meaningful. Do it in pairs. ಓಕೆ, ಇಲ್ಲಿವರೆಗೆ ನಾವು ಸ್ಟೋರಿ ನೋಡಿದ್ವಿ. ನಾವು ಸ್ಟೋರಿ ಯಾವ್ದು ಮೊದಲು ಯಾವ್ದು ಎರಡನೇದು ಅನ್ನೋದನ್ನ ನಾವೇನು ಮಾಡಬೇಕು, ಇಲ್ಲಿ ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ರೀಅರೇಂಜ್ ಮಾಡ್ಬೇಕು. ಈಗೆಲ್ಲ ಜಂಬಲ್ಡ್ ಆಗಿ ಸೆಂಟೆನ್ಸ್ ಅನ್ನ ನಾವು ವಿ ಹ್ಯಾವ್ ಟು ಅರೇಂಜ್ ಸ್ಟೆಪ್ ಬೈ ಸ್ಟೆಪ್ ಅಕಾರ್ಡಿಂಗ್ ಟು ದ ಸ್ಟೋರಿ. ಓಕೆನಾ? ನೋಡ್ರಿ, ಇಲ್ಲಿ ನಾನು ನೋಡ್ತಾ ನಂಬರ್ ಹಾಕಿರ್ತೀನಿ. ಇಲ್ಲಿ DCBA ಹಿಂದ್ಗಡೆ ಫಸ್ಟ್ ಒನ್ ಏನು ಬರ್ಬೇಕು ಈ ಸ್ಟೋರಿಗೆ, ಸ್ಟೋರಿ ಕತೆ ಪ್ರಕಾರ ಅಂದರೆ, ಎ ಲರ್ನ್ಡ್ ಪಂಡಿತ್ ಒನ್ಸ್ ವಿಸಿಟೆಡ್ ದ ಕೋರ್ಟ್ ಆಫ್ ಅಕ್ಬರ್. he told the king that he had mastery over different languages. ಇದು ಫಸ್ಟ್ ಆಗಿ ಫಸ್ಟ್ ಬರ್ತಿರ್ಬೇಕು. ನೀವು ಬರಬೇಕಾದ್ರೆ ಏನು ಮಾಡಬೇಕು, ಫೇರಲ್ಲಿ ಅಥವಾ ನಾವು ನೋಟ್ಸಲ್ಲಿ ಬರಬೇಕಾದ್ರೆ ಫಸ್ಟ್ ಸಿ ಬರಿಬೇಕು. ಓಕೆನಾ? ಸೆಕೆಂಡ್ ಏನಾಗುತ್ತೆ, ದ ಪಂಡಿತ್ ಕುಡ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. he challenged everybody at the court to name his mother tongue. ಇದು ಸೆಕೆಂಡ್ ಸ್ಟೋರಿ ಪ್ರಕಾರ. And the third one is, everyone in the court failed. The challenge was taken up by Birbal. ಇದು ಥರ್ಡ್ ಸ್ಟೇಟ್ಮೆಂಟ್ ಅಥವಾ ಥರ್ಡ್ ಸ್ಟೋರಿ ಪ್ರಕಾರ. ಇದು ಮೂರನೇದಾಗುತ್ತೆ. And the fourth one is, turn the page, F ಆಗುತ್ತೆ. Birbal quietly entered into the Pandit's bedroom and tickled his ear with a feather. Pandit half awake shouted out word in his mother tongue. Okay. And the fifth one is A ಆಗುತ್ತೆ. Birbal came to the court the next day and told everyone that the Pandit's mother tongue was Telugu. And the last one is, the king questioned how he knew this, and Birbal narrated the incident that took place in the Pandit's bedroom. Okay children, ನಿಮ್ಗೆ ಅರ್ಥ ಆಯ್ತಲ್ಲ? ಇದು C3. Now turn the page number 26. Okay, the title of the story is The Scholar's Mother Tongue. Work with your partner and think of some other suitable titles. ನೋಡ್ರಿ, ಈ ಒಂದು ಸ್ಟೋರಿ ಪ್ರಕಾರ ಅವ್ರು ಏನು ಕೊಟ್ಟಿದ್ದಾರೆ, ಇದಕ್ಕೊಂದು ಪಾಠದ ಶೀರ್ಷಿಕೆ ಅಂದರೆ ದ ಸ್ಕಾಲರ್ಸ್ ಮದರ್ ಟಂಗ್ ಅಂತ ಕೊಟ್ಟಾರ. ನೀವು ಏನಾದರೂ ಇದಕ್ಕೆ ಬೇರೆ ಆದ ಒಂದು ಶೀರ್ಷಿಕೆಯನ್ನು ನಿಮಗೆ ಬೇಕಿದ್ರೆ ಇಡ್ಬೋದು. ಓಕೆನಾ? ಏನಂತ ಇಡ್ಬೋದು, ಕ್ಲೆವರ್ ಬೀರ್ಬಲ್ ಅಂತ ಆದ್ರೂ ಇಡ್ಬೋದು, ವೈಸ್ ಬೀರ್ಬಲ್ ಅಂತ ಆದ್ರೂ ಇಡ್ಬೋದು. ಅದು ನಿಮ್ಗೆ ಇಷ್ಟ ಪ್ರಕಾರ ಇದಕ್ಕೊಂದು ನೀವೇನು ಮಾಡ್ರಿ, ಒಂದು ಟೈಟಲ್ ಅನ್ನ ನಿಮ್ದೇ ಆದ ರೀತಿಯಲ್ಲಿ ಕೊಡ್ರಿ. ಓಕೆ, ನೆಕ್ಸ್ಟ್ let us speak. Here is another story that shows Birbal's wisdom. With the help of the clues given below, discuss the story with your friend and narrate it. Okay, here they are given one story that is incomplete. Now use some words and complete the story. Okay, one day Akbar asked the courtiers that what punishment to be given to the person who pulled his beard and the mustache. Courtiers gave different opinions, like to kill under the feet of elephant and more. Akbar got bored and asked Birbal his opinion. Birbal said that you should offer sweets. The courtiers, surprised by his answer, Akbar pleased and asked Birbal the reason to his opinion. Birbal explained that none other the prince would be bold enough to touch his beard and mustache. Akbar rewarded him. Okay, this is the story. And now practice word. V1 vocabulary 1. Fill in the blanks with the opposites of the underlined words. Okay, they are given the one incomplete sentence. Now fill the sentence and with the help of clue. They are given one word, underlined word. Okay, ಇಲ್ಲಿ ಕೆಳಗೆ ಗೆರೆಳಿದಿರ್ತಕ್ಕಂಥ ಈ ಶಬ್ದದ ವಿರುದ್ಧಾರ್ಥಕ ಪದವನ್ನು ನಾವು ಬರೆದ್ರೆ ಈ ಒಂದು ಬಿಟ್ಟಸ್ಥಳದ ಉತ್ತರ ಆಗುತ್ತೆ. ವಿ ಆರ್ ಇನ್ ದ ಸೇಮ್ ಕ್ಲಾಸ್ ಬಟ್ ಹ್ಯಾವ್ ಸೇಮ್, ಇದರದ ವಿರುದ್ಧಾರ್ಥಕ ಏನಾಗುತ್ತೆ, ಡಿಫ್ರೆಂಟ್ ಒಪಿನಿಯನ್ಸ್ ಅಬೌಟ್ ದ ಟೀಚರ್. ಸೆಕೆಂಡ್ ಒನ್, ಮೈ ಫ್ರೆಂಡ್ failed to solve the riddles but I
passed. Okay, failed ಇದ್ರದ್ದು ವಿರುದ್ಧಾರ್ಥಕ passed. Raghav was quite in a noisy class. Noisy class. Okay, quite the viruddharthakena noisy. Mother stayed dash while the child was asleep in the cradle. Idu awake. Idu viruddharthakena awake. Asleep the awake. And the fifth one is I accepted to help Sonu, but he refused. Idu accept viruddharthakena refuse my help. Shanta thought that the sum is difficult, but after the working it out, she found it easy. Difficult viruddharthakena easy. Okay, now they are given another frame meaningful sentence using the words given below. Refer to a ಡಿಕ್ಷನರಿ. ಏನು ಮಾಡಬೇಕು, ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಶಬ್ದಗಳ ಅರ್ಥಗಳನ್ನು ನೀವು ಡಿಕ್ಷನರಿ ಹುಡುಕಬೇಕು. ನಂತರದಲ್ಲಿ ಒಂದೊಂದಾಗಿ ಅವನ್ನ ಸ್ವಂತ ವಾಕ್ಯದಲ್ಲಿ ಬಳಸಬೇಕು. ಮಾಸ್ಟರಿ, ಅಸ್ಲೀಪ್, ಶೌಟ್, ಸರ್ಪ್ರೈಸ್, ಟ್ರೂತ್. ಓಕೆ, ನೌ ವಿ ಕ್ಯಾನ್ ಡೂ ಸಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಯೂಸಿಂಗ್ ದೀಸ್ ವರ್ಡ್ಸ್. ಓಕೆ, okay, we to frame meaningful sentences using the words given below refers to dictionary. First one, mastery. The scholar is mastery over in different languages. Asleep. The scholar was fast asleep. Shout. All courtiers shouted. Surprise. Akbar got surprised. Truth. Birbal told truth. Okay, these are the meaningful sentences. Now see the V4. Related the words in column A with the words in column B and related the same to column C. A ಕಾಲಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳು ಬಿ ಕಾಲಮ್ ಕೂಡ ಅವೇನಿದಾವೆ ರಿಲೇಟೆಡ್ ಅದಾವೆ. ಹಾಗೇನೆ ಸಿ ಕಾಲಮ್. ಇಫ್ ಒಂದು ಎಕ್ಸಾಂಪಲ್ ನೋಡ್ರಿ, ಕಿಂಗ್ ರಿಲೇಟೆಡ್ ಯಾವ್ದಿರ್ಬೋದು, ಇಲ್ಲಿ ಚಿಲ್ಡ್ರನ್, ಪೇಷಂಟ್, ಕೋರ್ಟಿಯರ್ಸ್, ಕ್ಲೈಂಟ್ಸ್, ಪ್ಯಾಸೆಂಜರ್ಸ್, ಸ್ಟೂಡೆಂಟ್ಸ್. ಕಿಂಗಿಗೆ ಯಾರು? ಕೋರ್ಟಿಯರ್ಸ್. ಓಕೆ, ಇದು ಫಸ್ಟ್ ಒನ್. ಅಂಡ್ ಕಿಂಗಿಗೆ ನೆಕ್ಸ್ಟ್ ಕೋರ್ಟ್, ಹೌಸ್, ಬಸ್, ಸ್ಕೂಲ್, ಪ್ಯಾಲೇಸ್, ಹಾಸ್ಪಿಟಲ್. ಎಲ್ಲಿರ್ತಾರೆ ಕಿಂಗ್? ಪ್ಯಾಲೇಸ್, ಅರಮನೆಯಲ್ಲಿ. ಓಕೆ, ನಾವು ರೈಟ್ ಡೌನ್ ಕಿಂಗ್, ಕೋರ್ಟಿಯರ್ಸ್, ಪ್ಲೇಸ್ ಅಂತ ನೀವು ಈ ರೀತಿಯಾಗಿ ಜೋಡಿಸ್ಬೇಕು. ಟೀಚರ್, ಸ್ಟೂಡೆಂಟ್ಸ್ ಅಂಡ್ ಸ್ಕೂಲ್. ಡಾಕ್ಟರ್, ಪೇಷಂಟ್ ಅಂಡ್ hospital. Bus driver, passengers, bus. Lawyer, clients and court. And the mother, children and house. Okay, this is, I think you are all enjoyed this session. Okay, I will continue in the some activities in next session or the second part of this unit. Thanks for watching the video. Like, share, subscribe and support our channel.